ಸತಿಯಳೆ ಮಗೆ ಸಂಗರ ದೊರಕಿದುದೇ ಸತಿಯರೊಳೆ ಮಗೆ ಸಂಗರ ದೊರಕಿದುದೇ ಎಂದೆನುತ ಶತ್ರುಗ ಪರಿಪರಿಯ ನೆನೆಯುತ್ತಿರೇ ಅಖಂಡವಾದಂತಹ ಆರ್ಯಾವರ್ತದಲ್ಲಿ ಭೂಪಾಲನೊಂದಿಗೆ ಹೋರಾಡಿ ಅವರಿಂದ ಕಪ್ಪವನ್ನು ಸ್ವಾಧೀನೀಕರಿಸಿದಂತಹ ಈ ಶತ್ರುಹರನಿಗೆ ಮಾಯಾಪುರಿಯನ್ನು ಸೇರಿದಾಗ ಬಂಧನಗಿದ್ದ ಸ್ತ್ರೀಯರೊಂದಿಗೆ ಯುದ್ಧ ಇಂತಹ ಸ್ಥಿತಿಯೂ ನಿರ್ಮಾಣವಾಗಿ ಹೋಯಿತಲ್ಲ. ಆ ಸ್ತ್ರೀಯರೊಂದಿಗೆ ಹೇಗೆ ಯುದ್ಧ ಮಾಡಲಿ, ಯಾರು ಯುದ್ಧ ಮಾಡುವುದು ಸಂದೇಹವಾಗ್ತಾ ಇದೆ. पुष्कळ ನನಗೆ ಮಾಯಾಪುರದ ಮಾಯಾಂಗನೆಯರನ್ನು ಕೆಡಕುವುದಕ್ಕೆ ನೀವು ಹೋಗಬೇಕಾದಂತ ಗತಿಯಲ್ಲ. ಸರ್ವ ಸಮರ್ಥ ಪುಷ್ಕಳ ನಾನಿದ್ದೇನೆ, ಅನುಗ್ರಹಿಸಿ ಗೆದ್ದುಕೊಳ್ತೇನೆ. ಒಳಿದೆಂದೆನುದ ಒಳಿದೆಂದೆನುದರಿ ಶತ್ರುಗ ಕರುಣಿಸೇನೆ ತರಳನೆ ಒಳಿದು ಚಿಕ್ಕಪ್ಪ, ಇರೋದಾದಂತಹ ನಿನ್ನ ಮಾತುಗಳನ್ನು ಕೇಳಿದಾಗ ಹೃದಯ ತುಂಬಿ ಬಂತು ಮಗನೇ. ಭರವಸೆ ಬಂದಿದೆ. ಶ್ರೀರಾಮಚಂದ್ರನ ಅನುಗ್ರಹ ಸದಾ ನಿಮಗಿರಲಿ. ರಣಕ್ಷೇತ್ರಕ್ಕೆ ಎಲ್ಲರೂ ಒಂದಾಗಿ ಮುಂದುವರಿಯಿರಿ ಮಗು. ಹೋಗಿ ಶುಭವಾಗಿ. ನಮೋ ನಮಃ. ಅವನ ಕಂಠಕ್ಕೆ ಇರಿಸಿದ್ದೇನೆ. ಕಂಠ ಹಾರಿ ಕೆಳಗಿಡಬೇಕೀಗ. ಕರದಲ್ಲಿರುವ ಕತ್ತಿಯಿಂದ ನನ್ನನ್ನು ಎತ್ತಿಸಿರುತ್ತೇನೆ. ಕಂಠವು ಬೇಡ, ಸೊಂಟವು ಬೇಡ. ಶಿಬಿರನ ಚೂಟದಲ್ಲಿ ಕೊಡ್ಲಿಬೇಕಾ ಹೇಳು? ಅಗತ್ಯ ಇಲ್ಲ. ನಾನಿದ್ದೇನಲ್ಲ, ಒಂದು ದೂರವಿಲ್ಲಿ ಕೊಟ್ರೆ ಹಾಗೆ ಅಂದ್ರೆ ಇವ ಸೇನೆಯ ಯೋಧ.
ಯೋಧನಾದ್ರೂ ಮುಖದಲ್ಲಿ ಒಂದು ಲಕ್ಷಣ ಉಂಟು, ಪ್ರಕಾಶ ಪ್ರಕಾಶ ಒಂದು ಪ್ರಕಾಶ ಉಂಟು. ಆ ಕಿಡಿಯನ್ನು ಅರಿಸ್ತಾನೆ. ಅದು ಕೇವಲ ಒಂದು ಕಡೆಯಿಂದ ಬಂದದ್ದಲ್ಲ, ಎಲ್ಲಾ ಕಡೆ ಹೋಗಿ ಬಂದದ್ದು. ಒಂದು ಕಡೆಯಿಂದ ಬಂದದ್ದಾದ್ರೂ ಎಲ್ಲ ಕಡೆ ಹೋಗಿ ಬಂದಿದ್ದು. ಬಹುಶಃ ಬೇರೆ ಎಲ್ಲಿಗೂ ಹೋಗದಾಗೆ ಮಾಡ್ತೇನೆ. ಹೌದಾ? ನೀವು ಮೊದಲೇ ಯೋಚನೆ ಮಾಡಬೇಡಿ, ನಮಗೆ ಇದುವರೆಗೆ ಸಿಕ್ಕಿದವರಲ್ಲ. ನೀವಿನ್ನು ಮುಂದೆ ಹೋಗದೇ ಇದ್ದಾಗ ಮಾಡ್ತೇವೆ, ಹೋಗದೇ ಇದ್ದಾಗ ಮಾಡ್ತೇವೆ ಅಂತ ಹೇಳಿದವರೇ ನಮ್ಮನ್ನು ಮತ್ತೊಂದು ಕಡೆಗೆ ಗೌರವದಿಂದ ಬೀಳ್ಕೊಟ್ಟಿದ್ದಾರೆ. ನಿಮ್ಗೆ ಅರ್ಥ ಆಗುದಿಲ್ಲ ಯಾಕೆ? ನೀವಿನ್ನು ಬಿಟ್ಟು ಬೇರೆ ಬದಿಗೆ ಹೋಗಲೇ ಇಲ್ಲ. ಅವನು ಹೋಗದೇ ಇದ್ದಾಗೆ ಮಾಡ್ಬೇಕು. ಇದು ಅನುಭವದ ಮಾತನಾಡಲು ಹೌದೌದು, ಬಹಳ ತಿರುಗಾಟ ಆಗಿದೆ. ಅದೇ 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 ಬಹಳ ಜಾಗ್ರತೆ. ಜಾಗ್ರತೆ ಮಾಡ್ಕೊಳ್ಳಿ. ನಿನ್ನನ್ನು ಕಂಡಾಗ ಇನ್ನೊಬ್ಬ ವೀರನೂ ಹೌದು, ಶೂರನೂ ಹೌದು, ಧೀರನೂ ಹೌದು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ಕೇಳುವುದು, ಆರೆಲ್ಲವೋ ದೂರಕ್ಕೆ ಬರುವುದಕ್ಕೆ ಕಾರಣವೇನು? ನಿನ್ನ ಹೆಸರೇ ಹೌದು, ನಿನ್ನ ಊರ ಹೌದು, ತಿಳಿಸುವೆ ನೀನು? ಇದು ಮಾತ ಮತ್ತೆ ಇದು ರಣಕ್ಷೇತ್ರ, ಸಂಬಂಧ ಮಾಡ್ಲಿಕ್ಕೆ ಬಂದದ್ದಲ್ಲ. ಆ ರಣಕ್ಷೇತ್ರದಲ್ಲಿ ಮಾತು ಹೇಗಿರಬೇಕು ಕೇಳು. ಹೇಗಿರ್ಬೇಕು? ಬಿಟ್ಟ ಬಾಣ, ತೂರಿದ ಕಲ್ಲು ಯಾವ ವೇಗದಲ್ಲಿರ್ತದೋ ರಣಕ್ಷೇತ್ರದಲ್ಲಿ ಹಾಗೆ ಇರಬೇಕು. ರಣಕ್ಷೇತ್ರದಲ್ಲಿ ಪರಿಚಯ ಮಾಡಿಕೊಂಡ್ರೆ ತಪ್ಪಲ್ಲ. ಹೇಳುವುದಕ್ಕೆ ಹೆಮ್ಮೆಯ ಜೊತೆಗೆ ಕುಲದ ಗೌರವ ಉಂಟು. ತರುಣಿಗೆ ಗೌರವ ಕೇಳಿರಬಹುದು. ಸೂರ್ಯವಂಶದಲ್ಲಿ ಪ್ರಾವಿರ್ಭಾವಕ್ಕೆ ಬಂದು ಬಹಳಷ್ಟು ವರ್ಷಗಳ ಕಾಲ ಅಯೋಧ್ಯೆಯನ್ನ ಆಡಿ ಬಾಡಿ ಬೆಳಗಿದವ ದಶರಥ ಚಕ್ರವರ್ತಿ. ಹಾಗಿದ್ರೆ ದಶರಥ ಚಕ್ರವರ್ತಿ ಇರಬೇಕು ನೀನು. ನಾನು ದಶರಥನ ಅಲ್ಲ. ನಿನಗೆ ನನ್ನನ್ನು ಕಂಡ್ರು ಎಷ್ಟು ವಯಸ್ಸಾದ ಕಾಣ್ತದ? ಕಾಣುವುದಿಲ್ಲ. ನಾನು ದಶರಥ ಅಲ್ಲ. ಮತ್ತೆ ಇದು ನನ್ನ ಹೆಸರಲ್ಲ. ಇದು ನಮ್ಮ ಪೀಠಿ. ದಶರಥ ಚಕ್ರವರ್ತಿಗಳು 3 ಮಂದಿ ಮಡದಿಯರಲ್ಲಿ 4 ಮಂದಿ ಮಕ್ಕಳು. ಹಿರಿಯವನು ರಾಮ. ರಾಮನಿರ್ಬೇಕು. ರಾಮ ರಾಮ ರಾಮನಾನಲ್ಲ. ನನಗೆಂತದಷ್ಟು ಪ್ರೌಢ ವಯಸ್ಸು ಕಾಣ್ತದ? ಇಲ್ವಾ? ರಾಮನ ತಮ್ಮ ಲಕ್ಷ್ಮಣ. ಲಕ್ಷ್ಮಣ ಇರ್ಬೇಕು. ಅಲ್ವಾ? ನಾನು ಲಕ್ಷ್ಮಣ ಅಲ್ಲ, ಬಿಡಿಬಿಡಿ ಮಾಡ್ಬೇಡ. ಇದೆಲ್ಲ ನಮ್ಮ ಪೀಠಿಗೆ ಒಳಗೆ ಬರ್ತದೆ. ಆಗ ಯಾರೋ ಹೇಳಿದಾಗಿತ್ತು, ಮಾತಂದ್ರೆ ಹೀಗಿರ್ಬೇಕು ಹಾಗಿರ್ಬೇಕು. ಯಾಕೆ ನಾನು ಹಾಗೇ ಮಾತಾಡ್ತಾ ಇದ್ದೀನಿ. ನೀವು ಮಾತಾಡಿದ್ರೆ ಸರಿ, ಇನ್ನೊಬ್ಬರು ಮಾತಾಡಿದ್ರೆ ಹೀಗಿರ್ಬೇಕು. ಅಲ್ಲಲ್ಲ, ಯಾಕೆ ಕೇಳಿ. ಯಾಕೆ ಯಾಕೆ ಎಲ್ಲಾ ಕಡೆಯೂ ನಮ್ಮದ್ದನ್ನ ನಡೆಸ್ತೇನೆ ಅಂತ ಹೇಳಿ ಹೋದ್ರೆ ಆಗುದಿಲ್ಲ. ಒಂದೊಂದು ಸಾರಿ ನಮ್ಮದ್ದನ್ನ ನಡೆಸುವಾಗ ಉಳಿದವರಿಗೆ ಅರ್ಥವಾಗದಿದ್ರೆ ನಾವು ಮಾತಾಡುವುದು ನಮ್ಮ ಚಟ ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಇನ್ನೊಬ್ಬರಿಗೆ ಅರ್ಥ ಆಗಿ ನಾವು ಆಡಿದ ಮಾತು ಉಳಿದವರಿಗೆ ಅರ್ಥವಾಗಬೇಕು. ಅದು ಅರ್ಥ ಆಗದಿದ್ದವ್ರನ್ನ ಹಿಂದೆ ಉಳಿದ ನಮಗೆ ಗೊತ್ತಿದ್ದನ್ನ ಉಳಿದವರಿಗೆ ಗೊತ್ತಾಗುವ ಹಾಗೆ ಹೇಳಬೇಕು. ಇಲ್ಲದಿದ್ರೆ ನಾಳೆ ಹೇಳ್ತಾನೆ ಅವ ಬಂದ ಏನೋ ಹೇಳುದು ಅವನಷ್ಟಕ್ಕೆ ಅವನು ಹೋಗ್ತಾ ಇದ್ದ ಅಂತ. ನಮ್ಮದಲ್ಲ. ಹೇಳ್ಬೇಕಾದ್ರೆ ಎಷ್ಟು ಹೊತ್ತು ಇರ್ತೇವೆ ಎನ್ನುವುದು ಮುಖ್ಯ ಅಲ್ಲ, ಇದ್ದಷ್ಟು ಹೊತ್ತು ಸರಿಯಾಗಿ ದೇಹದಲ್ಲಿ ಶ್ರಮ ಇರುವಷ್ಟು ವರ್ಷ ಕ್ಷಣಕ್ಕೂ ಎಷ್ಟು ಅಂತ ಕೆಲಸ ಮಾಡಿಯೇ ಹೋಗುವ ಪ್ರವೃತ್ತಿ ನಮ್ಮದು. ಹಾಗೆ ಸಮಯ ಎಷ್ಟೇ ಇರಲಿ ಸಿಕ್ಕಿದ ಅವಕಾಶ ನಮ್ಮದಾಗಬೇಕು ಎನ್ನುವಂತಹ ಮನೋಭಾವನೆ ಅದೆಲ್ಲರದು ಹಾಗೆ. ಹಾಗಾದ್ರೆ ಸರಿಯಾದ ಪ್ರತಿಸ್ಪರ್ಧಿ ಅದೇ ಈಗ ಅದಕ್ಕಾಗಿ ಪ್ರತಿಸ್ಪರ್ಧಿ ಅಂತ ಹೇಳಿದ್ ನಾನು. ಈಗ ಪೀಠಿಗೆ ಬರುವ ಪೀಠಿಗೆ ಮುಂದುವರಿಗಿ. ಭರತನಿದ್ದಾನೆ, ಶತ್ರುಘ್ನನಿದ್ದಾನೆ. ಅವರು ಯಾರು ನಾನಲ್ಲ. ಹೂ ಹಾಕ್ತೇನೆ. ನೀವು ಹೂ ಹಾಕುದೇ ಒಳ್ಳೆ. ಅದೇ ಅರ್ಥ ಆಗದಿದ್ದಾಗ ಬರೀ ಹೂ ಆಗ್ತಾ ಇರುವುದೇ ಬಹಳ ತುಂಬಾ ಮುಂದೆ ಹೋಗುದು ಬೇಡ ಅಲ್ವಾ? ಭರತ ತರಳ ಪುಷ್ಕಳ ಎನ್ನುವುದಾಗಿ ನನ್ನ ಹೆಸರು. ರಣಕ್ಷೇತ್ರಕ್ಕೆ ಬಂದದ್ದು ದೂರದಲ್ಲೇ ನಿಮ್ಮ ಏನು ಮಾಡ್ತೇನೆ? ಏನು ಮಾಡ್ತೇನೆ? ಇಲ್ಲ ನಾನು ಕಡಿತೇನೆ. ಸರಿ 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 ಬರೋದು ನಿಮಗೆ
ನಿಮಗೆ ಸೃಷ್ಟಿ ನಿನಗೆ ಸೃಷ್ಟಿ ಕ್ರಮವೋ ಅಯ್ಯೋ ಲಯವಾ
ಜಾಗ್ರತೆ. ನಾನು ಆ ಬಗ್ಗೆ ಆಲೋಚನೆ ಮಾಡಬೇಕು. ಯಾವ ಬಗ್ಗೆ? ಕೊಲ್ಲುವ ಬಗ್ಗೆ. ಅಂದ್ರೆ ನಿನ್ನಿಂದ ಆದೀತೋ ಅಂತ. ಯಾಕೆ? ಸೃಷ್ಟಿ ಸ್ಥಿತಿ ಪಾಲಿಸುವಂತಹ ಹೊಣೆಗಾರಿಕೆಯನ್ನು ಹೊಂದವರು ಯಾರು? ಮೂರು ಮೂರ್ತಿಗಳು, ತ್ರಿಮೂರ್ತಿಗಳು. ಸೃಷ್ಟಿಯ ಕಾರ್ಯವನ್ನು ಮಾಡುವ ಬ್ರಹ್ಮದೇವ. ಬ್ರಹ್ಮನ ಹಾಗೆ ಸೃಷ್ಟಿಸುವಂತಹ ಕಾಯಕ ಯಾವ ಕಾಲಕ್ಕೂ ಆಗ್ಲಿಕ್ಕಿಲ್ಲ. ನೀನು ಇದನ್ನೊಂದು ಗಂಡು ಮಕ್ಕಳ ಮುಂದೆ ಹೇಳಬೇಡ. ಅಂದ್ರೆ ಲೋಕದಲ್ಲಿ ಚತುರ್ಮುಖ ಬ್ರಹ್ಮ ಕಣ್ಣಿಗೆ ಕಾಣದೇ ಇದ್ರು, ಲೋಕದಲ್ಲಿ ಕಣ್ಣಿಗೆ ಕಾಣುವ ಬ್ರಹ್ಮ ಯಾರು ಕೇಳಿದ್ರೆ ಹುಟ್ಟಿದ ಗಂಡು ಮಕ್ಕಳು ಎಲ್ಲರೂ ಬ್ರಹ್ಮನೇ. ಅಂದ್ರೆ ಬಿಡಿಸಿ ಹೇಳುದಿಲ್ಲ, ಇಷ್ಟರಲ್ಲೇ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ಬೇಕು. ಒಂದು ಕೈನ ಚಪ್ಪಾಳೆ ಆಗುದಿಲ್ಲಲ್ಲ, ಆಗುದಿಲ್ವಲ್ಲ? ಹೌದು, ಅದನ್ನೇ ಹೇಳಿದ್ರು. ಬ್ರಹ್ಮನಿಗೆ ಹಾಗಲ್ಲ, ಸಂಕಲ್ಪ ಮಾತ್ರದಿಂದ ಮಾನಸ ಮಕ್ಕಳನ್ನು ಸಂಕಲ್ಪ ಮಾತ್ರದಿಂದ ಹುಟ್ಟಿಸಿದ್ದಾನೆ. ನಿನಗೆ ಹಾಗಾಗ್ತದ? ಬ್ರಹ್ಮನ ಹಾಗಾಗ್ತದ? ಆಗ್ತದ ಕೇಳುದು ನಾನು. ಆಗುದಿಲ್ಲ ಅಂತ ಹೇಳುದು. ಅದಕ್ಕಾಗಿ ಆಗುದಿಲ್ಲ ಅಂತ ಹೇಗಾಗುದು ಅಂತ ಹೇಳೋಣ, ನೋಡುವ. ಮುಂದುವರೆದ್ರೆ ಅದನ್ನು ಮಾಡುವ ಪ್ರಸಂಗ ಬಂದೀತು. ಆಗುದಿಲ್ಲ ಎನ್ನುವುದನ್ನು ಹೇಳಿದ್ ನಾನು. ಇನ್ನು ಗಂಟನ್ನು ಬಿಟ್ಟು ನಿಮಗೂ ಇರ್ಲಿಕ್ಕೆ ಆಗುದಿಲ್ಲ ಇಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಹೇಳಿದ್ ಎರಡು ಕೈ ಸೇರಿ ಮಾತ್ರ ತಪ್ಪಾಳೆ ಆಗುವುದು. ಸೇರಿಸಿಕೊಳ್ಳಬೇಕು ಅಂತ, ಸೇರ್ಲೇಬೇಕು ಅಂತ. ಹಾಗೆ ಇನ್ನು ವಿಷ್ಣು ಪಾಲಿಸುವಂತಹ ಹೊಣೆಗಾರಿಕೆಯನ್ನು ಹೊತ್ತವ. ಹೌದು ತಾನೆ? ಇನ್ನು ಈಶ್ವರ ಲಯಾಧಿಕಾರಿ, ಕೊಲ್ಲುವಂತಹ ಅರ್ಹತೆಯಿಂದ ಉಂಟು. ಅಂದ್ರೆ ಶಕ್ತಿ ಸಾಮರ್ಥ್ಯ ಮುಖ್ಯವಾಗಿ ಕೊಲ್ಲುತ್ತೀರಿ. ಆದ್ರೆ ಅವರು ಮೂವರು ಮಾಡುವಂತಹ ಕೆಲಸವನ್ನು ನಿನ್ನಿಂದ ಯಾವ ಕಾಲಕ್ಕೂ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬರೀದೆ ಗರ್ವಿಪೆ? ಹಾಗಾಗಿ ಹೇಳ್ತಾ ಇದ್ದೇನೆ, ತುರಗವನ್ನು ಬಿಟ್ಟು ಹೋಗು. ನಮ್ಮ ನಿರೀಕ್ಷೆ ಪ್ರತೀಕ್ಷೆ ಇರುವುದು ಬೇರೆ. ಹಾಗಾಗಿ ಬಂದ ಹಾಗೆ ನಾವು ತಿಳ್ಕೊಂಡದ್ದು
ತಾಯಿ ದೇವರು ಇದು ಸತ್ಯ. ಸತ್ಯ. ಆ ಮಗುವಿಗೆ ಮಾತ್ರ ಆಯ್ತೆ, ಆ ತಾಯಿ ದೇವರು ಇದು ಸೀಮಿತ ಸತ್ಯ. ಸತ್ಯ. ಮಗುವಿಗೂ ತಾಯಿಗೂ ಲೋಕದಲ್ಲಿದ್ದ ಸರ್ವರಿಗೂ ದೇವರು ಎನ್ನುವ ಮತ್ತೊಬ್ಬನಿದ್ದಾನೆ ಎನ್ನುವುದು ಪರಮ ಸತ್ಯ. ಅದು ಪರಮ ಸತ್ಯ. ನೀನು ತಿಳಿದದ್ದು ಬರೇ ಸತ್ಯ. ಅದು ನಿನ್ನ ಸೀಮಿತಕ್ಕೆ ಮಾತ್ರ ಸತ್ಯವಾಗಬಹುದು. ಅದು ಪರಮ ಸತ್ಯವಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಾಗುವುದಿಲ್ಲ? ನಾನು ತಿಳಿದುಕೊಂಡದ್ದನ್ನೇ ಪರಮ ಸತ್ಯ ಅಂತ ಹೇಳುವವರಿಗೆ ನಾವೇನ್ ಹೇಳ್ತೇವೆ ಗೊತ್ತಾ? ಏನ್ ಹೇಳ್ತೀರಿ? ಏ ಮೂಡೇ, ನಾನು ಮೂಡೆ. ನೀನೇ ಮೂಡೆ. ಹೌದೇ? ಮೂಡೆ ನಿನ್ನ What
ನಿನ್ನ ಗೆಲ್ಲಲು ನನಗೆ ಬೇಡ ತ್ರೈಮೂರ್ತಿ ಸಹಸ್ರ ನೋಡಿ ಶಂಕಳೆ ಮನನಾಡ ಮುಗಿಸುವ ನೋಡಿ ಉದ್ದೇಶದಲ್ಲಿ ನಾಡ ಮುಗಿಸುವ ನೋಡಿದಂತೆ ಶರಗುಲವನ ನಾಡ ಹೊಗಿಸುವೆ ಯಮನ ನಾಡ ಹೊಗಿಸುವೆ ಈ ಮೂಢೆ ನಿನ್ನ ಗೆಲ್ಲಲು ಬೇಡ ಮೂರ್ತಿ ಬೇಡ ಮೂರ್ತಿ ನನಗೆ ಬೇಡ ಹಾಗಾಗಿ ಭರತನ ಮಗ ಹೌದು. ಭರತನ ಮಗನಿಗೆ ಯಾವುದಕ್ಕೂ ಬರ ಇಲ್ಲ. ಮತ್ತೊಂದು ರಾಮಸೇನೆಯವರು ಹೌದು. ಒಬ್ಬೆ ಹಾಗೆ ಹೋಗ್ತಾ ಇದ್ದಾರೆ. ನೀ ಜಾಗ್ರತೆ ಮಾಡು. ಅಲ್ಲ ಹಾಗೆ ಹೇಳಿ ಯಾಕೆ ಕೇಳು, ಅಪಾರ್ಥ ಕಲ್ಪಿಸಿಕೊಳ್ಳಬಾರ್ದು, ಯಥಾರ್ಥವೇ ಹೇಳು. ನೀನು ನಿತ್ತದ್ದು ನಿಮ್ಮ ಊರಿರಬಹುದು, ಆಡುವುದು ರಾಮನ ಬಗ್ಗೆ. ಖಂಡಿತ. ಯಾವ ಊರಿನಲ್ಲಿ ನಿತ್ತು ರಾಮನ ವಿರೋಧಿಯ ನಾಡಿನಲ್ಲಿ ನಿತ್ತು ರಾಮನ ಬಗ್ಗೆ ಬೊಬ್ಬೆ ಹೊಡಿತಾರೆ ಅಂದ್ರೆ ಪ್ರತಿ ಊರಿನಲ್ಲಿ ಇದ್ದವರೆಲ್ಲ ರಾಮ ಸೇವಕರಾಗಿ ಎದುರಿತು ಗಲಾಟೆ ಮಾಡಿದ್ರು. ನಾವು ಸೇರಿಕೊಳ್ತೇವೆ. ನಾವು ರಾಮನ ಪಕ್ಷವೇ. ನೀವು ವಿರೋಧಿಸಿದ್ರೆ ಮಾತ್ರ ನಮ್ಗೆ ಆದ್ರೆ ಹೇಗೆ ಎನ್ನುವುದಿದೆ ಅಂತ. ಆದ್ರೆ ಹೇಗೆ ಎನ್ನುವುದಿದೆ ನಿಮ್ಮಲ್ಲಿ ಹೇಳುವುದಕ್ಕಿರುವುದಲ್ಲ, ಅದು ನಿಮ್ಮಲ್ಲಿ ಹೇಳುವುದಕ್ಕಿರುವುದಲ್ಲ ಅಂತ ನಿಮ್ಮನ್ನು ಉತ್ತರಿಸಿ ಮತ್ತೆ ಬಂದವರಲ್ಲಿ ಹೇಳ್ತೇವೆ ಅಂತ. ಮತ್ತೆ ಬರುವವರಲ್ಲಿ ಹೇಳಲಿಕ್ಕೆ ನೀವು ಉಳಿದ್ರಲ್ಲ. ಯಾರು
ನಾವು ಹಾಗೆ ಮತ್ತೆ ಮಾಡುವ ಅಂತ ಬಿಡುದು. ಮತ್ತೆ ನಮ್ಗೆ ಅವಕಾಶ ಸಿಗ್ತದೆ ಅಂತ ಹೇಳಿ ಬರುವುದಿಲ್ಲ. ಅದಕ್ಕೆ ಬುದ್ಧಿವಂತನಾದವ ಸಿಕ್ಕ ಅವಕಾಶದಲ್ಲೇ ಏನು ಅಂತ ಮಾಡಿ ತೋರಿಸ್ಬೇಕು. ಮುಂದೆ ಬಂದವರಲ್ಲಿ ಹೇಳ್ತೇನೆ ಅಂತ ಹೇಳುವುದಕ್ಕೆ ಯಾರಿಗೂ ಗೊತ್ತುಂಟು. ಯಾರದ್ದು? ಅದು ರಾಮಸೇನೆ. ಅದೇ ಹೇಳಿದ್ದು ನಾನು. ರಾಮನಾಮದ ಬಲದಿಂದ ಅದನ್ನೇ ಹೇಳಿದ್ದು ನಾನು. ಹೌದಾ? ಮಾತು ಬಾರದಿದ್ದ ಮೂಕನು ಮಾತಾಡ್ತಾನೆ. ಶ್ರುತಿ ಜ್ಞಾನ ಇಲ್ಲದವನು ಗಾಯಕನಾಗ್ತಾನೆ. ಕಾಲ ಇಲ್ಲದವನು ನಾಟ್ಯ ಮಾಡ್ತಾನೆ. ಶಕ್ತಿಯ ಇಲ್ಲದವನು ಬಂಡೆಯನ್ನು ಹೊರ್ತಾನೆ. ಇದು ರಾಮನಾಮದ ಬಲ. ಶ್ರೀರಾಮಚಂದ್ರನನ್ನು ಧ್ಯಾನಿಸಿದ ಮರುಕ್ಷಣದಲ್ಲಿ ಕುಬ್ಜನಿಗೂ ಕೂಡ ತಾನು ಎತ್ತು ನಿಂತು ಹೋರಾಟವನ್ನು ಮಾಡಬೇಕು. ಶಿಖಂಡಿಗೂ ನರನರದಲ್ಲಿ ಶಕ್ತಿ ಬಂದು ತಾನೊಬ್ಬ ಶಕ್ತಿವಂತ ಎನ್ನುವುದನ್ನು ತೋರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಓ ಮೂಡೇ, ನಿನ್ನನ್ನು ಹೇಳಿ. ಯಾಕೆ ಮೂಡೆ ಅಂತ ಹೇಳಿ? ಕಾರಣವನ್ನು ಯಾಕೆ? ನೀನ್ ಹೇಳಿದಿಲ್ಲ, ನಾನು ಹಾಗೆ ಕಾಣಿಸ್ತೇನೆ. ಸೃಷ್ಟಿಕರ್ತ ಬ್ರಹ್ಮನಿನಲ್ಲ. ನಾನು ಬ್ರಹ್ಮ. ಯಾಕಲ್ಲ? ನನಗೆ ಚತುರ್ಮುಖ ಇಲ್ಲ. ವಿಸಜಪೀಠ, ವಾಣಿವರ, ಜಲಜ ಸಂಭವ, ಕನಕಗರ್ಭ ಅವ ನಾನು ಆಗ್ಬೇಕಾ? ಅಲ್ಲ, ಆಗ್ಲಿಕ್ಕೆ ಆಗುದಿಲ್ಲ. ಆಗ್ತದೆ ಅಂತ ಹೇಗೆ? ಯಾರು ಹೇಳಿದ್ದು? ನಾನು ಹೇಳಿದ್ದು. ಎರಡೂ ನೆಲೆಯಲ್ಲಿ ಆಗ್ತದೆ. ಹೇಗೆ? ಬ್ರಹ್ಮನ ಕೆಲಸ ಏನು? ಸೃಷ್ಟಿಕರ್ತ ವಿಧಾತ. ಸೃಷ್ಟಿ ಮಾಡುವವನು, ವಿಧಿಸುವವನು ವಿಧಾತ. ಆದ್ದರಿಂದ ಒಂದು ಮಾಡುವಂತ ದೂರದಲ್ಲಿ ನಿನ್ನನ್ನು ನಾನು ಗೆದ್ದು ಜಯ ಎನ್ನುವಂತ ಸೃಷ್ಟಿ ಮಾಡ್ತೇನೆ. ಹಾಗೆ ಆದ್ದರಿಂದ ನಾನು ಬ್ರಹ್ಮನಾದೇನು. ಇನ್ನೊಂದು ಪಾಲನಾಕರ್ತಾರ ವಿಷ್ಣು. ಸದ್ಯಕ್ಕದನ್ನು ಆಗ್ತೇನೆ. ನನಗೆ ಚತುರ್ಭುಜಗಳಿಲ್ಲದೆ ಇರಬಹುದು, ಆ ಯೋಗ್ಯತೆ ಉಂಟು. ಒಂದೊಮ್ಮೆ ಮಾಡುವಂತ ದೂರದಲ್ಲಿ ರಾಮಸೇನೆಯ ಸೇವಕರಾಗಿ ಇಲ್ಲಿದ್ದ ಮಾಯಾಂಗನೆಯರೆಲ್ಲ ನಮ್ಮ ಪಾದವನ್ನು ಕಟ್ಟಿಕೊಳ್ತೀರಿ ಅಂತ ಆದ್ರೆ ನಿಮ್ಮನ್ನು ಪಾಲಿಸುವ ವಿಷ್ಣು ಆಗ್ತೇನೆ. ಅದಲ್ಲ ಅಂತ ಆದ್ರೆ ಈಗ ಉಳಿದದ್ದು ಮೂರನೇ. ಅವರನ್ನು ಪಾಲಿಸಬೇಕು ಖಂಡಿತ. ನೋಡೋಣ. ಇನ್ನೊಂದು ದುರದಿಲಯವನ್ನು ಗೊಳಿಸುವುದಕ್ಕೆ ನೀನು ಹರನೆ ಆಗ್ತದೆ. ಮೂರು ಕಣ್ಣಿಗೆ ಮೂರು ಕಣ್ಣಿ ಕೈಯಲ್ಲಿ ತ್ರಿಶೂಲ ಇಲ್ಲ. ಮೂರು ಕಣ್ಣು ಯಾರಿಗುಂಟು? ಈಶ್ವರನಿಗೆ, ಪರಮೇಶ್ವರನಿಗೆ ಮಾತ್ರ ಇರುವುದು ಮೂರು ಕಣ್ಣು. ಲೋಕದಲ್ಲಿ ಹುಟ್ಟಿಕೊಂಡಂತಹ ಪ್ರತಿಯೊಬ್ಬ ಮಾನವರಿಗೂ ಮೂರು ಕಣ್ಣು ಇರ್ತಾರೆ. ಜ್ಞಾನ ಚಕ್ಷು. ಹಾಗೆ ಜ್ಞಾನ ಚಕ್ಷು ಪರಮೇಶ್ವರನಿಗೆ ಕಾಣ್ತದೆ, ಉಳಿದವರಿಗೆ ಕಾಣುವುದಿಲ್ಲ. ನಾನು ಪರಮೇಶ್ವರನಾದೇನು. ಕಣ್ಣು ಲೋಕ ಪ್ರತಿನಿಧಿ. ಜಟಾಕಟಾಹ ಸಂಭ್ರಮ ಪ್ರಮನ್ಯಲಿಂಪ ನೀರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜ ಮಾರ ಮಾರ್ದನಿ ತಗದ್ವಲಲ್ಲಾಟಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರಿ ರತಿ ಪ್ರತಿ ಕ್ಷಣ ಮಮ ಅದ್ವೈತ ಭಾಸ್ಕರ ಅರ್ಧನಾರೀಶ್ವರ ತ್ರಿದಶರದ ಯಂಗಮ ಚತುರ್ದತಿ ಸಂಗಮ ಪಂಚಭೂತಾತ್ಮಕ ಷಟ್ಶತ್ರುನಾಶಕ ಸಪ್ತ ಸುರೇಶ್ವರ ಅಷ್ಟ ಸಿದ್ಧೀಶ್ವರ ನವರಸ ಮನೋಹರ ದಶದಿ ಶಾಸು ವಿಮಲ ಮೇಘ ದಶೋಜ್ವಲ ಮೇಘನಾಥೇಶ್ವರ ಪ್ರಸ್ತುತ ಶಂಕರ ಪ್ರವರ್ತನ ಕಿಂಕರ ಈಶ ಸುರೇಶ ಪರೇಶ ನಟೇಶ ಗೌರೀಶ ಗಣೇಶ ಭೂತೇಶ ಪ್ರಕಾಶ. ಈ ಶಿವಸೇನೆಯವನ ರಾಮಸೇನೆಯವನ? ರಾಮಸೇನೆಯನ್ನು ಎಲ್ಲರೂ ಒಪ್ಪಿದ್ದು ಯಾಕೆ ಗೊತ್ತಾ? ಯಾಕೆ? ರಾಮನ ಸೇನೆಯಲ್ಲಿದ್ದವರು ಪ್ರತಿಯೊಂದು ದೇವರನ್ನು ಒಪ್ಪಿದ್ದಾರೆ, ಅವರ ಆದರ್ಶವನ್ನು ಒಪ್ಪಿದ್ದಾರೆ. ಹಾಗಾಕೊಂಡ್ರೆ ಕಡೆಯ ದಿಕ್ಕಿನ ಒಡೆಯ ಮಾಡುವಂತ ದೂರದಲ್ಲಿ ಲಯವನ್ನು ಗೊಳಿಸುವ ಯೋಗ್ಯತೆ ನನಗುಂಟು. ಆದ್ರೆ ಸ್ವಲ್ಪ ಹಿಂಜರಿದ್ದೇವೆ. ಯಾಕೆ ಗೊತ್ತಾ? ನಾವು ರಾಮಸೇನೆಯವರು ಸ್ತ್ರೀಯರಲ್ಲಿ ಹೋರಾಟವನ್ನು ಮಾಡುವಂತಹ ಅನಿವಾರ್ಯತೆ ಅಗತ್ಯತೆ ನಮಗೆ ಬರ್ತದೆ ಅಂತ ನಾವು ಇದುವರೆಗೆ ಭಾವಿಸಿಕೊಂಡವರಲ್ಲ. ಎದುರಾಗಿದ್ದಾರೆ ಯಾರು? ಎದುರಾಗಲಿಲ್ಲ ಅಂತಲ್ಲ, ಎದುರಾದವರನ್ನು ನಾವಷ್ಟು ಬೇಕು ಅಂತ ತೆಗೆದುಕೊಂಡವರಲ್ಲ. ರಾಮಾಶ್ವಮೇಧ ಬಂದದ್ದು ಯಾಕೆ ಕೇಳಿದ್ರೆ, ರಾಮನ ದರ್ಶನವೆನ್ನುವುದು ಎಲ್ಲಾ ಕಡೆಯಲ್ಲಿದ್ದವರಿಗೆ ಆಗಬೇಕು ಎನ್ನುವಂತ ಉದ್ದೇಶದಿಂದ ರಾಮನಿಗೆ ಬರುವುದಕ್ಕಾಗದೇ ಇದ್ರು ಕುದುರೆಯ ಮುಖದಲ್ಲಿ ಸ್ವಚ್ಛ ತರದ ಅವಳಾಂಗ ಹಸಿರು ತರ ಪೀತ ಕುಚ್ಚದ ಸುಕಮಲದ ಒಂದೇ ಕಿವಿಯೊಳೆಸುವ ನೀಲಚ್ಚುಬೆ ಕೋಮಲ ತರ ತುರಂಗ. ಆ ತುರಂಗದ ಹಣೆಯಲ್ಲಿರುವುದು ಯಾರು ಕೇಳಿದ್ರೆ, ದಿಗ್ದರ್ಶನ ಮಾಡುವುದಕ್ಕೆ ಬೇಕಾಗಿ ಈಶನಿದ್ದಾನೆ. ಆ ಈಶ ತೋರಿಸಿದಲ್ಲಿಗೆ ಒಂದು ಅಶ್ವ ನಿಲ್ತದೆ. ಅಶ್ವ ಬಂದು ನಿಂತ ಕಾಲಕ್ಕೆ ಬಲವಂತರು ಕುದುರೆಯನ್ನು ಕಟ್ಟಬೇಕು, ಬಲಹೀನರಾದವರು ಕಪ್ಪ ಕಾಣಿಕೆ ಕೊಡಬೇಕು ಎಂಬ ಅರ್ಥ ರಾಮನಿಗೆ ಶರಣಾಗಬೇಕು ಎನ್ನುವುದರ ಜೊತೆಗೆ ರಾಮನ ಆದರ್ಶವನ್ನು ರಾಮನ ಒಪ್ಪಿಕೊಂಡು ಮುಂದುವರಿಯಬೇಕಾದಂತ ಅನಿವಾರ್ಯತೆ ಅಗತ್ಯತೆ ನಮಗುಂಟು. ಯಾಕೆ ಇಷ್ಟೊತ್ತು ಮಾತನಾಡುತ್ತ ಕಾಲವನ್ನು ಕಳೆದದ್ದು? ನಮಗೂ ಹೆಣ್ಣು ಮಕ್ಕಳ ಮೇಲೆ ಸದಾಭಿಪ್ರಾಯ ಉಂಟು. ಹೆಣ್ಣಿನ ಕುರಿತಾಗಿ ಗೌರವವನ್ನು ಹೊಂದಿದವರು ನಾವೇ ಇದ್ದೇವೆ. ಹೆಣ್ಣು ಕರುಳು ಹೆಣ್ಣು ಹೆತ್ತವರಿಗೆಲ್ಲ ಹೆಣ್ಣು ಕರುಳು ಇದ್ದೇ ಇರ್ತದೆ. ಯಾಕೆ ನಮ್ಗೆ ಹೆಣ್ಣಿನ ಮೇಲೆ ಅಷ್ಟೆಲ್ಲ ಅನುಕಂಪ ಗೊತ್ತಾ? ತಾಯಿ ಹೆತ್ತ ಮಕ್ಕಳಾದಂತ ನಾವು ತಾಯಿಯ ಅನುಗ್ರಹದಿಂದ ಇದುವರೆಗೆ ಜಯವನ್ನು ಸಾಧಿಸಿ ಮುಂದೆ ಬಂದವರು ನಾವಿದ್ದೇವೆ. ಮಾತೆ ಕೈಕೆಯ ಮಾತಿಗೋಸ್ಕರ ರಾಮ ಕಾಡಿಗೋದ್ರು ಕೂಡ ಮತ್ತೆ ಅದೇ ಮಾತೆಯ ಅನುಗ್ರಹದಿಂದ ಒಂದು ಪೀಠವನ್ನು ಏರಿದವನಿದ್ದಾನೆ. ಮತ್ತೆ ಅದೇ ಮಾತೆಯ ಅನುಗ್ರಹದಿಂದ ಆಶೀರ್ವಾದದಿಂದ ಗುರು ಹಿರಿಯರ ನಿರ್ದೇಶನದಿಂದ ಅಶ್ವಮೇಧವನ್ನು ಕೈಗೊಂಡವರು ನಾವಿದ್ದೇವೆ. ಹೆಣ್ಣು ಮಕ್ಕಳ ಕುರಿತಾಗಿ ಅಪಾರವನ್ನು ಗೌರವವನ್ನು ಹೊಂದಿದ ಕಾರಣಕ್ಕಾಗಿ ಇಲ್ಲಿಯವರೆಗೆ ಕೈ ತಡೆದು ಸುಮ್ಮನಿದ್ದೇನೆ. ಮಾತನ್ನ ಕೇಳಿ ಮುಂದೆ ಬಂದರೆ ಮೇಲ್ನೋಟಕ್ಕೆ ಕಾಣುವುದಕ್ಕೆ ಆಕಾರದಲ್ಲಿ ಹೆಣ್ಣು ಎನ್ನುವುದನ್ನು ಮರೆತು ರಾಮ ತಾಟಕಿಯನ್ನು ಯಾವ ನೆಲೆಯಲ್ಲಿ ಒದಿಸಿದ್ದಾನೋ ಅದೇ ನೆಲೆಯಲ್ಲಿ ನಾನು ಒದಿಸಬೇಕಾಗ್ತದೆ. ಸನ್ಯಾಸ ಬಹಳ ಕಷ್ಟ, ಉಪನ್ಯಾಸ ಸುಲಭ. ಈಗ ಯಾವ್ದಾಗ್ತದೆ? ಇದು ಉಪನ್ಯಾಸ ಸುಲಭ, ಯಾವ್ದು ಸುಲಭ? ಕೇಳುವುದಕ್ಕೆ ಹಿತ. ನಾನು ಬಂದಿರೋದು ನೀನಾಗಿ ಹರಿಯೋ
ಪುರುಷನಿ ಜೋಗಿ ನದಿಯ ಸರದಿ ಹಸಿಯಾಗಿ ನದಿ ನನಗೆ ಮರಳಿದರು ಸರಳ ಬಿಡು ಬಿಡು ಶಕ್ತಿ ಸಾಮರ್ಥ್ಯ ಉಂಟು ಇದ್ದಾರೆ. ನೋಡೋಣ ಸರಳನ್ನು ಬಿಡು ಬಿಡು ಬಿಡು. ಪರ್ವತಾಸ್ತ್ರ. ಇದೋ ವರುಣಾಸ್ತ್ರ. ಬನ್ನಿ ಬನ್ನಿ ನನ್ನ ಉಳಿದ ಶರಗಳನ್ನು. ಕತ್ತರಿಸಿರಬಹುದು. ಆ, ಇದು ಕೊನೆಯ ಒಂದೇ ಒಂದು ವಸ್ತ್ರವನ್ನು ತೆಗೆದು ಆ. ನಿನ್ನ ಮೇಲೆ ಹಾಕಿ. ಸ್ಥಳಕ್ಕೊಬ್ಬ ಸರಿಯಾಗಿ ಇದ್ರೆ ಸರಿಯಾಗಿ ಆಗ್ತದೆ. ವಾಸ್ತು ವಾಸ್ತು ಕ್ಷೇತ್ರ ಸರಿ ಉಂಟು. ಕೆಲವೊಮ್ಮೆ ಹಾಗೆ ಆಗುದು. ಇದ್ರಿಗಿದ್ದವ್ರು ಸರಿ ಇಲ್ಲದೆ ಹಾಗೆ ಆಗ್ತದೆ. ಉಳಿಲಿಕ್ಕೆ ಬಾರದವರು ವೇದಿಕೆ ಸರಿ ಇಲ್ಲ ಅಂತ ಹೇಳಿದಾಗ ಆಯ್ತು. ಅದು ನಿನ್ನಂತವ್ರು. ಅದೇ ನಿನ್ನಂತ ಅಂತ ಹೇಳಿದ ನೋಡಿ ಈಗ. ಹೊರೆಯಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಇದು ಬರುವುದಿಲ್ಲ ಅಂತಾರೆ. ನಾವು ಇದೊಂದನ್ನು ನಂಬಿಕೊಂಡು ಬಂದದ ಕ್ಷೇತ್ರಕ್ಕೆ ಬರುವಾಗ ಬತ್ತಿ ಸಾವಿರ ಹಿಡ್ಕೊಂಡು ಬಂದಿದ್ದೇವೆ. ಎಷ್ಟು? 32,000. ಹಾ. ಯಾವುದು? ಅದು ಎಣ್ಣೆ ಹಾಕದೇ ಇದ್ರೆ ಬತ್ತಿ ಸಾಯ್ತದೆ. ದೇವರ ಮುಂದಿಟ್ಟ ದೀಪಕ್ಕೆ ಎಣ್ಣೆ ಹಾಕದೆ ಬತ್ತಿಗೆ ಹಾಗೆ ಬೆಂಕಿ ಕೊಟ್ರೆ ಅದು ಬತ್ತಿ ಸಾಯುವುದು. ಅದು ಬತ್ತಿ ಸಾಯುವುದು. ಇದು ಬತ್ತಿ ಸಾಯುವುದ. ಅದು ಹಾಗೆ ಹಾರುವಂತಹ ದೀಪಕ್ಕೆ ಪ್ರಕಾಶ ಹೆಚ್ಚು. ನೀನು ಪ್ರಕಾಶವನ್ನು ಅಲ್ಲದೆ ಇದ್ರೆ ಇಷ್ಟೊತ್ತು ಇಟ್ಕೊಳ್ಳುವುದೇನು? ಅದೇ ಹೇಳಿದ. ಅದನ್ನು ಬಿಟ್ಟು ಅದಲ್ಲ. 62 ಬಗ್ಗೆ ಆಯುಧವನ್ನು ಹಿಡಿದುಕೊಂಡು ಬಂದವರು ನಾವಿದ್ದೇವೆ. ಅದು ಹೋದ್ರೆ ಏನಾಯ್ತು? ವರೆಯನ್ನುಟ್ಟು ಕತ್ತಿ ಇರುವ ಕತ್ತಿಯನ್ನ ಎಳೆದು ಅವಳ ನೆತ್ತಿಯ ಮೇಲೆ ಓಯ್, ಇದು ಕ್ಷೇತ್ರ ಮಾತ್ರ ಬಹಳ ಜೋರು. ಜೋರು. ಈ ಕ್ಷೇತ್ರದಲ್ಲಿ ರಾಮಸೇನೆಯವರದ್ದು ನಡೆಯಲಿಲ್ಲ ಅಂತ ಈ ಕ್ಷೇತ್ರದವರು ಏನೋ ಮಾಡಿದ್ದಾರೆ. ಹಾಗಾದ್ರೆ ದುರ್ರದೊಡಲಿ ಇದುವರೆಗೆ ಹೋರಾಟವನ್ನು ಮಾಡಿದವ ನಾನಿದ್ದೇನೆ. ಹಾಗಾದ್ರೆ ಬರೆಯಲಿರುವಂತ ಕತ್ತಿ ಯಾಕೆ ನನನೇ ಮಾಯಕವೆನ್ನುತ್ತ ಅಲ್ಲದೆ ಇದುವರೆಗೆ ದುರದೊಳಕ್ಕೆಲ್ಲರ ಗೆಲ್ಲಿದನು. ಈ ಮಾರು ಬಲೆತು ತರುಣಿಯಲ್ಲಿ ಹೋರಾಟ ಮಾಡುವ ಕಾಲಕ್ಕೆ ಕೈ ಸೋತನಲ್ಲ ಏನ್ ಮಾಡೋದು ರಾಮ? ಬಹಳಷ್ಟು ಮಾತನಾಡಿದ್ದೀನಿ. ನೀನು ಮಾತನಾಡುವ ಯುದ್ಧ ಮಾಡ್ತಿರುವ ಹಾಗೆ ಭಾವಿಸಿಕೊಂಡದ್ದು. ಈಗ ಹಾಗಲ್ಲ. ಛೇ, ಒಂದು ಸೀರೆ ಇದ್ರೆ ಉಡಿಸ್ಬೋದಿತ್ತ ಅಂತ. ಒಂದು ಹೆಣ್ಣು ಮಕ್ಕಳ ಹಾಗೆ ತಲೆ ಕೆಳಗೆ ಹಾಕೊಂಡು ಅಯ್ಯೋ ಇನ್ನ ಅವಸ್ಥೆಯ ನಡೆಯಲಿಲ್ಲ. ತಾರಾವಳಿ ಛೇಡಿಸುವುದಕ್ಕೆ ಮುಂದಾಗ್ತಾ ಇದ್ದೆ. ಖಂಡಿತ. ಏನು ನೀನು ಛೇಡಿಸುವುದು ಬೇಡ. ಏನು ಕೈಯಲ್ಲಾಗದೆ ಸುಮ್ಮನೆ ಕೂತದ್ದಲ್ಲ. ಆಯುಧವನ್ನು ನಂಬಿ ಬರುವವರು ಯಾರು? ಕೈಯಲ್ಲಾಗದೆ ಇದ್ದವು. ನಾವು ಹಾಗಲ್ಲ. ಮತ್ತೆ ತೋಳಿನಲ್ಲಿ ಬಲವನ್ನು ಹೊಂದಿದವರು ನಾವಿದ್ದೇವೆ. ನಮಗೆ ಮಲ್ಲ ಯುದ್ಧ ಕೂಡ ಗೊತ್ತುಂಟು. ಮುಷ್ಟಿಯನ್ನ ಬಿಗಿದು ಎನ್ನುವುದಕ್ಕೆ ಮಲ್ಲ ಯುದ್ಧದಲ್ಲಿ ಹೋರಾಟವನ್ನು ಮಾಡ್ತೇವೆ. ಅರ್ಥದ ನೋಡೋಣ. ಮುಷ್ಟಿ ಎಲ್ಲಿಗೆ ಬೀಳ್ತದೆ ಹೇಳಲಿಕ್ಕೆ ಜಾಗ್ರತೆ ಮಾಡಿಕೋ, ಜಾಗ್ರತೆ ಮಾಡಿಕೋ. ಬಾ, 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 ಬಾ. ಬಹಳ ದಣಿದ ಹಾಗೆ ಕಾಣ್ತಾ ಇದ್ದೀನಿ.
ಹಾ. ನಾನು ಯುದ್ಧವನ್ನ ಮಾಡುತ್ತೇನೆ. ಹಾ. ನೀನು ಸ್ವಲ್ಪ ವಿಶ್ರಾಂತಿಯನ್ನ ಪಡಿ. ಸತ್ಯ ಹೇಳುದ ಹಾ. ನೀನು ಬಂದದ್ದೇ ಒಳ್ಳೇದಾಯ್ತು. ಯಾಕೆ? ಕಷ್ಟ ಏನು ಕಷ್ಟ? ಉಳಿದವರಲ್ಲಿ ಹೋರಾಟ ಮಾಡಿದಾಗೆ ಹಾ. ಇನ್ನು ಸ್ವಲ್ಪ ಹೋರಾಟ ಮುಂದುವರಿಸುವುದು ಕಷ್ಟ. ವೀರಧಮನ ನಾನಿದ್ದೇನೆ. ಇದುವರೆಗೆ ನಾನೇನೋ ಕಾಪಾಡಿದ್ದೇನೆ. ಹಾ. ಮುಂದುವರಿಸಬೇಕಾದ ಹೊಣೆಗಾರಿಕೆ ಉಂಟು. ಹೌದು. ನನಗೆ ಸ್ವಲ್ಪ ಬೇರೆ ಕೆಲಸ ಉಂಟು. ಹಾಗೆ ನಾನು ಮುಂದುವರಿಸ್ತೇನೆ. ಹಾ. ಇವರಲ್ಲಿ ಹೋರಾಟವನ್ನು ನೀನು ಮುಂದುವರಿಸಿ. ಹಾಗೆ ಯಾವುದೇ ಅನುಮಾನವಿಲ್ಲ. ದುರ್ಗವನ್ನು ನೀವು ಕಟ್ಟಿದ್ದೀರಿ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆ ಕೃಷ್ಣಾಜ್ಞೆಯಲ್ಲಿ ಅಮೋಘವಾದಂತಹ ಯುದ್ಧವನ್ನು ನೀನು ಮಾಡಿದ್ದು. ಹಾಗಾದ್ರೆ ನಿನ್ನನ್ನು ಸೋಲಿಸುವುದಕ್ಕಾಗಿ ಎದುರಾಗಿ ಬಂದವನು ಈ ವೀರಧಮನಿದ್ದೇನೆ. ಏನಾದ್ರೂ ಯುದ್ಧ ಇದ್ರೆ ಬೇಗ